ಹಾಯ್ ಎಲ್ರಿ ಹೇಗಿದ್ದೀರಾ ಫ್ರೆಂಡ್ಸ್? 3-4 ಡೇಸ್ ಆಯಿತು ಮತ್ತು ಯಾವುದೇ ವೀಡಿಯೋನೂ ಮಾಡೋಕ್ಕಾಗಿರಲಿಲ್ಲ. ಏನು ಮಾಡೋದು, ಕೆಲಸಗಳಿರ್ತಾವಲ್ವ, ಅದ್ರ ಮಧ್ಯೆ ವೀಡಿಯೋಸ್ನೂ ಮಾಡ್ಕೋಬೇಕು, ಅಪ್ಲೋಡ್ ಮಾಡಬೇಕು, ವಾಯ್ಸ್ ಓವರ್ ಮಾಡಬೇಕು, ಎಲ್ಲ ತುಂಬ ಕಷ್ಟ ಆಗ್ತಿದೆ. ಆದರೂ ಕೂಡ ಬಿಡಬಾರ್ದು, ಮಾಡಿದ್ದೀನಲ್ವಾ ಅಂತ ಹೇಳ್ಬಿಟ್ಟು ವೀಡಿಯೋಸ್ನ ಮಾಡ್ತಾಯಿದ್ದೀನಿ. 2-3 ಡೇಸ್ ಆಯಿತು ಅನಿಸುತ್ತೆ ಯಾವುದೂ ವೀಡಿಯೋನ ಹಾಕಿರಲಿಲ್ಲ. ಇವತ್ತು ಶನಿವಾರ ಫುಲ್ ಡೇ ವೀಡಿಯೋ ಮಾಡಿದ್ದೀನಿ. ಬೆಳಗ್ಗೆಯಿಂದ ಸಂಜೆ ನೈಟ್ ಊಟದವರೆಗೂ ಕೂಡ ವೀಡಿಯೋ ಮಾಡಿದ್ದೀನಿ. ಇವತ್ತೇ ಮೊದಲು ಪ್ರತಿಯೊಂದನ್ನು ವೀಡಿಯೋ ಮಾಡ್ಕೊಂಡಿರೋದು, ಹಾಗಾಗಿ ಇದು ಲೆಂತಿ ವೀಡಿಯೋ ಇದೆ. ಮತ್ತು ಇವತ್ತು ಶನಿವಾರ ಅಲ್ವಾ, ಬೆಳಗ್ಗೆ ಎದ್ದು ಕಾಫಿ ಎಲ್ಲ ಇಟ್ಟಾದಮೇಲೆ ಫಸ್ಟು ನೆಲಗಳನ್ನೆಲ್ಲ ಒರೆಸ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡೆ ವಾರಕ್ಕೆ. ಆಮೇಲೆ ನಮ್ಮ ಮನೆಯವರು ಇದ್ದರು, ಅವ್ರಿಗೆ ಕಾಫಿ ಮಾಡೋಣ ಅಂತೇಳ್ಬಿಟ್ಟು ಕಾಫಿಗೆ ಇಟ್ಟಿದ್ದೆ. ಆದರೆ ನಾನು ಕಾಫಿ ತಗೊಂಡು ಬರೋ ಅಷ್ಟರಲ್ಲಿ ಅವರು ಬೈಕ್ ತೊಗೊಂಡು ಬಾಣಾವರಕ್ಕೆ ಹೋಗ್ಬಿಟ್ಟಿದ್ರು ಹೂವು ಬಾಳೆಹಣ್ಣು ತರೋಕ್ಕೆ. ಇವತ್ತು ಬೇಗನೆ ಹೋಗಿದ್ದರು, ನಾನು ನೋಡೇ ಇಲ್ಲ, ಅವ್ರು ಗಾಡಿ ತಗೊಂಡು ಹೋಗಿದ್ದರು. ಸರಿ ಅಂತ ಹೇಳ್ಬಿಟ್ಟು ಕಾಫಿನೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಮತ್ತು ಅದನ್ನೆಲ್ಲ ಹಾಗೆ ಎತ್ತಿಟ್ಟು ಅವ್ರು ಮತ್ತೆ ಬಂದ ಮೇಲೆ ಮತ್ತೆ ಬಿಸಿ ಮಾಡಿಕೊಟ್ಟೆ ಕಾಫಿನ. ಆಮೇಲೆ ನನ್ನ ಮಗಳನ್ನೂ ಕೂಡ ಎಬ್ಬಿಸ್ದೆ. ಕಾಫಿ ಜೊತೆ ಬ್ರೆಡ್ ಇತ್ತು, ಬ್ರೆಡ್ ತಿಂತಾಳೇನೋ ಅಂತ ಹೇಳ್ಬಿಟ್ಟು ಅವಳನ್ನು ಕೂಡ ಎಬ್ಬಿಸ್ದೆ. ಅವಳು ಎದ್ದು ಕಾಫಿ ಮತ್ತು ಬ್ರೆಡ್ನ ತಿನ್ನಲಿಲ್ಲ, ಬಿಸ್ಕೆಟ್ ಇದ್ದು ಬಿಸ್ಕೆಟ್ನ ತಿಂದಳು. ಮತ್ತು ಅವಳು ಎದ್ದೇಳ್ತಾನೂ ಇರಲಿಲ್ಲ. ಚಳಿ ನನಗೆ ಹುಚ್ಚು, ಮಲ್ಕೊತೀನಿ ತೊಟ್ಟು ಬಾ ಅಂತಾನೆ ಅಂತ ಇದ್ಲು. ಆದರೂ ಕೂಡ ಅವಳು ಇಲ್ಲ, ಟೈಮ್ ಆಯಿತು ಎದ್ದೋ ಅಂತ ಹೇಳ್ಬಿಟ್ಟು ಎಬ್ಬಿಸ್ದೆ. ಎದ್ದು ಕಾಫಿ ಮತ್ತು ಬಿಸ್ಕೆಟ್ನ ತಿಂದಳು. ಮತ್ತು ನಾನು ಎದ್ದ ತಕ್ಷಣವೇ ನೆಲಗಳನ್ನೆಲ್ಲ ಒರೆಸ್ದೆ. ಗ್ಯಾಸ್ ಒಲೆ ಒಂದು ಒರೆಸಿರಲಿಲ್ಲ. ಕಾಫಿ ಎಲ್ಲ ಮಾಡಾದಮೇಲೆ, ಕಾಫಿ ಇಟ್ಟಾದಮೇಲೆ ಒರೆಸೋಣ ಅಂತೇಳ್ಬಿಟ್ಟು ಗ್ಯಾಸ್ ಸ್ಟವ್ ಒಂದು ಒರೆಸಿರಲಿಲ್ಲ ಅಷ್ಟೇ, ಮಿಕ್ಕಿದೆಲ್ಲ ಕೆಲಸಗಳು ಮುಗಿದಿತ್ತು. ಆಮೇಲೆ ಕಾಫಿ ಇಟ್ಟಾದಮೇಲೆ ಗ್ಯಾಸ್ ಒಲೆನ ಒರೆಸ್ಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋದೆ. ನಾನು ಸ್ನಾನ ಮಾಡ್ಕೊಂಡು ಬಂದಮೇಲೆ ತಿಂಡಿಗೆ ರೆಡಿ ಮಾಡಿದ್ದು. ಅಲ್ಲಿ ತನಕ ಏನನ್ನೂ ಮಾಡಲ್ಲ, ಸ್ನಾನ ಮಾಡ್ದೇನೆ ಏನೂ ಮಾಡಲ್ವಲ್ಲ, ಅದಕ್ಕೋಸ್ಕರ ಫಸ್ಟು ನೆಲಗಳೆಲ್ಲ ಒರೆಸಿದ ತಕ್ಷಣವೇ ಸ್ನಾನ ಮಾಡಿ ಬಂದ್ಬಿಡ್ತೀನಿ. ಆಮೇಲೆ ಕೆಲಸಗಳು ಮಾಡ್ಕೊಳಕ್ಕೋಸ್ಕರ. ಅನ್ವಿಕಾ ಕೂಡ ಚಳಿಗೆ ಎದ್ದೇಳ್ತಾನೆ ಇರಲಿಲ್ಲ. ನಾನು ಇಲ್ಲೇ ಕಾಫಿ ಕುಡಿತೀನಿ, ರೂಮ್ಗೆ ತಗೊಬರೋವು, ಇಲ್ಲೇ ಕೂತ್ಕೊಂಡು ಕುಡಿತೀನಿ ಅಂತ ಎಲ್ಲ ಹೇಳ್ತಾಯಿದ್ಲು. ಬೇಡ ಹಾಸಿಗೆ ಮೇಲೆಲ್ಲ ಚಲ್ತೀಯಾ ಅಂತ ಎಲ್ಲ ಹೇಳ್ತಾಯಿದ್ದೆ. ನಾನು ಮತ್ತೆ ಇಲ್ಲ, ಇಲ್ಲೇ ನೆಲದಲ್ಲಿ ಕೂತ್ಕೊತೀನಿ, ರೂಮ್ಗೆ ತಗೋಬಾ ಅಂತ ಮಲ್ಕೊಂಡೇ ಹೇಳ್ತಾಯಿದ್ಲು. ಇದನ್ನೆಲ್ಲ ಕಣ್ಣು ಸಹ ಬಿಟ್ಟಿರಲಿಲ್ಲ. ಆವಾಗಲೇ ಹೇಳ್ತಾಯಿದ್ಲು, ಚಳಿಗೆ ಎದ್ದೇಳೋಕ್ಕಾಗ್ತಾ ಇರಲಿಲ್ಲ ಅವಳಿಗೆ. ಅದಕ್ಕೆ ಆದರೂ ಕೂಡ ಎಬ್ಸ್ಕೊಂಡೋಗಿ ಕಾಫಿ ಮತ್ತು ಬಿಸ್ಕೆಟ್ ಕೊಟ್ಟೆ, ತಿಂದಳು. ಅವ್ರ ಅಪ್ಪನಿಗೋಸ್ಕರ ಬ್ರೆಡ್ನ ಹಾಗೆ ಇಟ್ಟಳು. ಆದರೆ ಅವ್ರ ಅಪ್ಪ ಬಂದಾಗ ಲೇಟಾಗೋಯಿತು. ಅವ್ರು ಬರೋ ಅಷ್ಟರಲ್ಲಿ ಇವಳದು ಕಾಫಿ ಎಲ್ಲ ಮುಗಿದಿತ್ತು. ನೋಡಿ, ಕಣ್ಣು ಮುಚ್ಕೊಂಡೇ ಜರ್ಕಿ ಎಲ್ಲ ಹಾಕ್ಕೊಂಡು ಅಲ್ಲೇ ನಾಟಕ ಮಾಡ್ತಾ ಇದ್ದಾಳೆ. ಎದ್ದು ಬರೋಕ್ಕೆ ಆಗ್ತಾ ಇಲ್ಲ ಅವಳಿಗೆ ಚಳಿಗೆ. ಆದರೂ ಕೂಡ ಶನಿವಾರ ಅಲ್ವಾ, ವಾರ ಅಲ್ವಾ, ತಲೆಗೆಲ್ಲ ಸ್ನಾನ ಮಾಡಿಸೋದು, ಚಳಿ ಇರುತ್ತೆ. ಆದರೂ ಕೂಡ ಇನ್ನೇನು ಸ್ಕೂಲ್ಗೆ ಹೋಗ್ಬೇಕು ಅಂದರೆ ರೆಡಿ ಆಗಲೇಬೇಕಲ್ವಾ. ಸರಿ ಅಂದ್ಬಿಟ್ಟು ಎದ್ದು ಕಾಫಿ ಕುಡಿದು ರೆಡಿ ಆಗೋಕ್ಕೆ ಅಂತ ಹೇಳ್ಬಿಟ್ಟು ಇದು ಮಾಡಿದ್ಲು. ಅವಳು ಕೂಡ ಎದ್ದಳು. ಕಾಫಿ ಎಲ್ಲ ಮುಗಿಸೋ ಅಷ್ಟರಲ್ಲಿ ನಾನು ಕೂಡ ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ. ಮತ್ತು ಸ್ನಾನ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಅವಳನ್ನು ಕೂಡ ಕಾಫಿ ಕುಡಿದ್ಮೇಲೆ ಒಂದು 10 ನಿಮಿಷ ಆಟ ಆಡ್ಕೊಂಬಾ ಅಂತೇಳಿ ಕಳಿಸಿದ್ದೆ. ಯಾಕೆಂದರೆ ಸ್ನಾನಕ್ಕೆ ನೀರನ್ನ ಹೀಟ್ರಿಗೆ ಹಾಕಿದ್ದೆ, ಮತ್ತು ಎಲ್ಲಿ ಅಲ್ಲಿ ಹೋಗ್ಬಿಡ್ತಾಳೋ ಅಂತ ಹೇಳ್ಬಿಟ್ಟು ನಾನು ಅವಳನ್ನು ಆಟ ಆಡೋಕ್ಕೆ ಅಂತ ಹೊರಗಡೆ ಕಳಿಸಿ ಆಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಂದೆ. ನಾನು ಬಂದಮೇಲೆ ಮತ್ತೆ ಅವಳನ್ನು ಕರೆದೆ, ಸ್ನಾನ ಮಾಡ್ಬಾ ಅಂತೇಳಿ. ಅಷ್ಟರಲ್ಲಿ ಒಂದು 10 ನಿಮಿಷ, ಕಾಲು ಗಂಟೆ ಆಟ ಆಡಿಕೊಂಡು ಮತ್ತೆ ಬಂದಳು ಅವಳು. ನಾನು ಅಷ್ಟರಲ್ಲಿ ತಿಂಡಿಗೆ ಅಂತ ಹೇಳ್ಬಿಟ್ಟು ಪಲಾವ್ಗೆ ರೆಡಿ ಮಾಡ್ತಾಯಿದ್ದೆ. ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ತರಕಾರಿ ಇತ್ತು, ಸ್ವಲ್ಪ ಮೆಂತ್ಯ ಸೊಪ್ಪು ಕೂಡ ಇತ್ತು. ಅದಕ್ಕೋಸ್ಕರ ಇವತ್ತು ಪಲಾವ್ನೇ ಮಾಡೋಣ ಅಂತ ಹೇಳ್ಬಿಟ್ಟು ಪಲಾವ್ಗೆಲ್ಲ ರೆಡಿ ಮಾಡಿಕೊಂಡೆ. ಪಲಾವ್ನ ನಾನು ಆದಷ್ಟು ಮಸಾಲ ರುಬ್ಬಿನೇ ಮಾಡೋದು, ಹಾಗೆ ಮಾಡಲ್ಲ. ಅದಕ್ಕೆ ನೋಡಿ, ಮಸಾಲ ರುಬ್ಬೋಕ್ಕೋಸ್ಕರ ಎಲ್ಲದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಮತ್ತು ಒಗ್ಗರಣೆಗೂ ಕೂಡ ಈರುಳ್ಳಿ, ಟೊಮೊಟೊ ಎಲ್ಲದನ್ನು ಹೆಚ್ಚಿಟ್ಕೊಂಡಿದ್ದೆ. ಸ್ನಾನ ಮಾಡ್ಕೊಂಡು ಬಂದಮೇಲೆ ಇದನ್ನೆಲ್ಲ ಮಾಡ್ತಾ ಇರೋದು ನಾನು ತಿಂಡಿಗೆಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ಅನ್ವಿಕಾಗೂ ಕೂಡ ಕರೆದು ಅವಳನ್ನು ಸ್ನಾನಕ್ಕೆ ನೀರು ತೊಡ್ಕೊಟ್ಟೆ. ಆದರೆ ಅವಳೇನು ಸ್ನಾನ ಮಾಡ್ಕೊಳಲ್ಲ, ನಾನೇ ಮಾಡಿಸ್ಬೇಕು. ಸರಿ, ತಿಂಡಿಗೆ ಎಲ್ಲ ರೆಡಿ ಮಾಡಿಟ್ಬಿಟ್ಟು ನಾನು ಅವಳಿಗೆ ಸ್ನಾನ ಮಾಡಿಸ್ಕೊಂಡು ಬಂದು ಸರಿ ಅಂತ ಹೇಳ್ಬಿಟ್ಟು ಯೂನಿಫಾರ್ಮ್ ಹಾಕಿಬಿಟ್ಟೆ. ಅವಳೇ ಕೂಡ ರೆಡಿ ಆದಳು. ಈಗಂತೂ ಅವಳೇ ಎಲ್ಲದನ್ನು ರೆಡಿ ಆಗೋದ್ರಿಂದ ನನಗೆ ಎಷ್ಟೋ ಕೆಲಸಗಳು ಈಸಿ ಆಗುತ್ತೆ, ಏನಷ್ಟು ಕಷ್ಟ ಆಗಲ್ಲ ಅವಳ ಬಗ್ಗೆ. ಏಕೆಂದರೆ ಅವಳೇ ರೆಡಿ ಆಗ್ತಾಳಲ್ವ, ಮುಖಕ್ಕೆ ಕ್ರೀಮ್ ಹಚ್ಕೊಳೋದ್ರಿಂದ ಹಿಡ್ದು ಪ್ರತಿಯೊಂದು ಅವಳೇ ಮಾಡ್ಕೊಳೋದ್ರಿಂದ
ಶೂಸು ಸಾಕ್ಸು ಕೂಡ ಅವಳೇ ಹಾಕೊತಾಳೆ ಈಗಂತೂ. ಅದೆಲ್ಲ ಕೆಲಸಗಳು ನನಗೆ ಕಮ್ಮಿ ಆಗುತ್ತೆ. ಇನ್ನೂ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ ನನಗೆ. ಆ ಟೈಮಲ್ಲಿ ಬೇರೆ ಏನಾದರೂ ಕೆಲಸಗಳನ್ನು ಕೂಡ ಮಾಡ್ಕೋಬೋದು ನಾನು. ಇಲ್ಲಾಂದರೆ ಅವಳನ್ನೇ ರೆಡಿ ಮಾಡೋದು, ಅವಳಿಗೆ ಯೂನಿಫಾರ್ಮ್ ಹಾಕೋದು, ತಲೆ ಬಾಚೋದು, ಕ್ರೀಮ್ ಹಚ್ಚೋದು, ಮತ್ತು ಲಂಚ್ ಎಲ್ಲ ರೆಡಿ ಮಾಡಿಕೊಟ್ಟು ಶೂಸ್ ಎಲ್ಲ ನಾನೇ ಹಾಕೋದು, ಎಲ್ಲ ಕೆಲಸ ನಾನೇ ಮಾಡೋದಾದರೆ ನನಗೂ ಸ್ವಲ್ಪ ಕಷ್ಟ ಆಗ್ತಿತ್ತು. ಅವಳು ಇಷ್ಟು ಬೇಗ ಅವಳ ಕೆಲಸಗಳನ್ನ ಅವಳೇ ಮಾಡ್ಕೊಳೋದು ಕಲ್ತಿರೋದ್ರಿಂದ ನನಗೂ ಕೂಡ ಸ್ವಲ್ಪ ಈಸಿ ಆಗುತ್ತೆ. ನಾನು ತಿಂಡಿಗೆಲ್ಲ ಇಟ್ಬಿಟ್ಟು ಅಷ್ಟರಲ್ಲಿ ನೀರು ಬಿಟ್ಟಿದ್ರು, ನೀರನ್ನೆಲ್ಲ ಹಿಡ್ದು ಬಂದು ಪೂಜೆಗೆ ನೀರನ್ನ ತಂದು ರೆಡಿ ಮಾಡಿಟ್ಟಿದ್ದೆ. ಮತ್ತು ಅವರು ಇದು ಪೂಜೆ ಸಾಮಾನುಗಳನ್ನೆಲ್ಲ ಬೇಕಲ್ವ, ಅದಕ್ಕೋಸ್ಕರ ಪಾತ್ರೆಗಳು ಒಂದಿಷ್ಟು ಅಂತ ಇಟ್ಟಿರ್ತೀವಿ. ಒಳಗಡೆನೇ ಬೆಳಗೋದು, ದೇವ್ರ ಮನೆ ಹತ್ರನೇ ಅವರು ಎಲ್ಲದನ್ನು. ಅದಕ್ಕೋಸ್ಕರ ಅವನ್ನೆಲ್ಲ ಬೆಳಗಿಟ್ಟಿದ್ದೆ ನಾನು. ಮಿಕ್ಕಿದ್ದು ದೇವ್ರ ಸಾಮಾನುಗಳು, ಮುಡುಪು ಎಲ್ಲದನ್ನು ಕೂಡ ಅವರೇ ಬೆಳಗ್ತಾರೆ ನೋಡಿ. ಇದನ್ನು ಮಾತ್ರ ನಾನು ರೆಡಿ ಮಾಡಿಟ್ಟಿರ್ತೀನಿ ಅಷ್ಟೇ. ಮಿಕ್ಕಿದ್ದೆಲ್ಲದನ್ನು ಅವರೇ ಮಾಡ್ಕೊಳ್ಳೋದು. ಮತ್ತು ನೋಡಿ, ಇದು ಶುಕ್ರವಾರ ಅಂದರೆ ನಿನ್ನೆ ಅನ್ವಿಕಾ ವಾರ ಮಾಡಿರೋದು, ನಾನು ಮಾಡಿರಲಿಲ್ಲ. ಅವಳೇ ಕೆಳಗಡೆ ಇದೆಯಲ್ಲ ಆ ಕಳಸನೆಲ್ಲ ಅವಳು ಪೂಜೆ ಮಾಡಿದ್ಲು. ಮೇಲೆ ಇದೆಯಲ್ಲ ಅದೆಲ್ಲ ನಮ್ಮ ಮನೆಯವ್ರು ಮಾಡೋದು. ಅಲ್ಲಿ ಮೇಲೆ ಇರೋದು ಯಾವುದನ್ನು ಕೂಡ ನಾವು ಮುಟ್ಟೋದಿಲ್ಲ. ನಮ್ಮ ಮನೆಯವರೇ ಮುಟ್ಟೋದು, ಅವರೇ ಪೂಜೆ ಮಾಡೋದು ಅದನ್ನು. ಅಲ್ಲಿ ಏನನ್ನು ಕೂಡ ನಾವು ಮುಟ್ಟೋ ಆಗಿಲ್ಲ ಲೇಡೀಸು, ಅವರೇ ಮಾಡ್ಕೊತಾರೆ ಎಲ್ಲದನ್ನು. ವಾರ ಮಾಡೋಕ್ಕೆ ಬರೋ ಅಷ್ಟರಲ್ಲಿ ತಿಂಡಿ ಕೂಡ ರೆಡಿ ಆಗಿತ್ತು. ತಿಂಡಿನ ಹಾಕ್ಕೊಟ್ಟೆ ಅನ್ವಿಕಾಗೆ. ಮತ್ತು ಇವತ್ತು ಸಾಟರ್ಡೆ ಹಾಫ್ ಡೇ ಕ್ಲಾಸ್ ಅನ್ನೋದನ್ನು ನಾನು ಮರೆತುಬಿಟ್ಟು ಅವಳಿಗೆ ಲಂಚ್ ಬ್ಯಾಗಿಗೂ ಕೂಡ ಇವತ್ತು ತಿಂಡಿನ ಕೊಟ್ಟು ಕಳಿಸ್ಬಿಟ್ಟಿದ್ದೆ. ಮರ್ತೇ ಹೋಗಿದ್ದೆ. ಅವಳು ರಿಟರ್ನ್ ಬಂದ ಮೇಲೆ ನನಗೆ ನೆನಪಾಯಿತು, ಅಯ್ಯೋ ಇವತ್ತು ಹಾಫ್ ಡೇ ಕ್ಲಾಸ್ ಇತ್ತಲ್ವ, ತಿಂಡಿ ಕೊಟ್ಟು ಕಳಿಸಿದ್ನಲ್ವ ಅಂತೇಳ್ಬಿಟ್ಟು. ಸ್ನ್ಯಾಕ್ಸ್ನ ಇಟ್ಟಿದ್ದೆ, ಅದನ್ನು ಮಾತ್ರ ಅವಳು ತಿನ್ಕೊಂಡು ಬಂದಿದ್ಲು. ತಿಂಡಿನ ಹಾಗೆ ತಗೊಬಂದಿದ್ಲು, ಯಾಕಂದರೆ ತಿಂಡಿ ಟೈಮ್ ಇವತ್ತು ಇರಲಿಲ್ವಲ್ಲ, ಅದಕ್ಕೋಸ್ಕರ ನಾನು ಕೂಡ ಮರೆತು ತಿಂಡಿನ ಇಟ್ಕೊಟ್ಟು ಕಳಿಸಿಬಿಟ್ಟಿದ್ದೆ. ಮತ್ತು ನೋಡಿ, ನಮ್ಮ ಮನೆಯವರು ಎದ್ದು ಕಾಫಿ ಕುಡಿದು ಬಾಣವರಕ್ಕೆ ಹೋಗಿ ಹೂವು ಬಾಳೆಹಣ್ಣು ತಂದು, ಮತ್ತು ಎದ್ದರೆ ಮತ್ತು ಡೈಲಿ ಹೊಲ್ದ ಹತ್ರನೂ ಹೋಗಿ ಬರ್ತಾರಲ್ವ, ಹೋಗಿ ಬಂದಮೇಲೆ ಹೂವು ಬಾಳೆಹಣ್ಣು ತಂದು ಅವರು ಸ್ನಾನ ಮಾಡಿಕೊಂಡು ವಾರ ಮಾಡೋಕ್ಕೆ ಬರೋ ಅಷ್ಟರಲ್ಲಿ ಆದಷ್ಟು ನನ್ನ ಕೆಲಸಗಳೆಲ್ಲ ಕಮ್ಮಿ ಆಗಿರ್ತವೆ. ಬೆಳಗ್ಗೆನೇ ನೀರು ಬಿಡೋದ್ರಿಂದ ನೀರು ಬಿಡೋ ಅಷ್ಟರಲ್ಲೇ ನಾನು ಸ್ನಾನ ಮಾಡಿ ನೆಲಗಳೆಲ್ಲ ಒರೆಸಿರ್ತೀನಿ. ನೀರು ಬಿಟ್ಟಮೇಲೆ ನೀರು ಹಿಡಿದು ದೇವ್ರ ಪೂಜೆಗೆ ಅಂತ ಬೇಕಾದವನ್ನೆಲ್ಲ ತೊಳೆದಿಟ್ಟು ಪೂಜೆಗೆ ನೀರನ್ನು ಹಿಡಿದಿಟ್ಟು ತಿಂಡಿ ಮಾಡಿ ಅನ್ವಿಕನ್ನು ರೆಡಿ ಮಾಡಿ ಅವಳಿಗೆ ತಿನ್ನಿಸಿ ಸ್ಕೂಲ್ ಬಸ್ ಹತ್ಸೋವರೆಗೂ ಟೈಮ್ ಎಲ್ಲ ಕೆಲಸಗಳು ಮುಗಿದೋಗಿರುತ್ತೆ ನಂದು. ಆವಾಗ ಅವ್ರು ವಾರ ಮಾಡ್ತಾ ಇರ್ತಾರೆ. ಅಷ್ಟೆಲ್ಲ ಕೆಲಸಗಳು ಮುಗಿಸಿ ನಾನು ಅವ್ರ ವಾರ ಮುಗೀಲಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂತಿರ್ತೀನಿ. ಅವ್ರ ವಾರ ಮುಗಿಬೇಕಲ್ವ, ಬೇರೆ ಏನು ಕೆಲಸ ಮಾಡೋದಿದ್ರು. ಅಷ್ಟರಲ್ಲಿ ಅನ್ವಿಕನ ಸ್ಕೂಲ್ ಬಸ್ ಬರುತ್ತೆ. ಅವಳು ಬಸ್ಗೆ ಹತ್ತಿಸಿ ಅವಳನ್ನ ಕಳಿಸ್ತೀನಿ ಸ್ಕೂಲ್ಗೆ. ಮತ್ತು ಅವ್ರ ಸ್ಕೂಲಲ್ಲಿ ನಮ್ಮ ರೂಟಲ್ಲೇ 2 ಬಸ್ನ ಬಿಟ್ಟಿದ್ದಾರೆ. ಅಂದರೆ ಬೇರೆ ಬೇರೆ ರೂಟು, ಆದರೆ ನಮ್ಮ ದೇವನೂರು ರೋಡಲ್ಲೇ 2 ಬಸ್ಸೂ ಹೋಗ್ತವೆ. ಕೆಲವೊಂದು ದಿವಸ 3 ಬಸ್ ಅನ್ವಿಕಾ ಹೋಗ್ತಾಳಲ್ಲ, ಆ ಬಸ್ನ ಬೇರೆ ರೂಟಿಗೆ ಬಿಟ್ಬಿಟ್ಟಿದ್ರೆ ಒಂದೇ ಬಸ್ಸಲ್ಲಿ ಎಲ್ಲ ಮಕ್ಕಳನ್ನೂ ಕರ್ಕೊಂಡು ಹೋಗ್ತಾರೆ. ಹಂಗಾಗಿ 2 ಬಸ್ಸು ಬರೋದ್ರಿಂದ ಯಾವ ಬಸ್ಸಿಗೆ ಕೆಲವೊಂದು ದಿವಸ ಒಂದೊಂದು ದಿವಸ ಮಾತ್ರ, ಆವಾಗ ನೋಡ್ಕೋಬೇಕಾಗುತ್ತೆ ನಾನು ಯಾವ ಬಸ್ಸಿಗೆ ಕರ್ಕೊಂಡು ಹೋಗ್ತಾರೆ ಅಂತೇಳಿ. ಒಂದೊಂದು ದಿವಸ 10 ಬಸ್ನಲ್ಲಿ ಕರ್ಕೊಂಡು ಹೋಗ್ತಾರೆ, ಹಾಗಾಗಿ ಹೊರಗಡೆ ನೀಟಾಗಿ ನೋಡ್ಕೋಬೇಕಾಗುತ್ತೆ. ಅವಳನ್ನು ಕಳಿಸಿದ್ಮೇಲೆ ನೋಡಿ, ವಾರ ಕೂಡ ಮುಗೀತು. ನೋಡಿ, ಕೆಳಗಡೆ ಇರೋದು ಕೂಡ ನಾವು ಮುಟ್ಟಿ ಪೂಜೆ ಮಾಡ್ಬೋದು. ನೋಡಿ, ಈಗ ತೋರಿಸ್ತಿದ್ದೀನಲ್ಲ, ಇದನ್ನು ಎಲ್ಲೂ ಕೂಡ ಯಾವುದನ್ನು ನಾವೇನು ಮುಟ್ಟೋ ಹಾಗಿಲ್ಲ. ನಮ್ಮ ಮನೆಯವ್ರು ಮಾತ್ರ ಮುಟ್ಟಿ ಇದನ್ನೆಲ್ಲ ವಾರ ಮಾಡೋದು. ಅಲ್ಲಿ ಏನನ್ನು ಕೂಡ ನಾವು ಮುಟ್ಟಲ್ಲ. ಮತ್ತು ಶುಕ್ರವಾರ ಮಂಗಳವಾರ ನಾನು ಪೂಜೆ ಮಾಡ್ತೀನಲ್ಲ, ಅವತ್ತು ಕೂಡ ಇದನ್ನು ಯಾವುದನ್ನು ಕೂಡ ನಾನು ಮುಟ್ಟಲ್ಲ. ಕೆಳಗಡೆ ಕಳಸ ಇದೆಯಲ್ವ, ಅದನ್ನು ಮಾತ್ರ ನಾವು ಪೂಜೆ ಮಾಡ್ತೀವಿ. ಇದನ್ನೆಲ್ಲ ನಮ್ಮ ಮನೆಯವ್ರು ಮಾಡ್ತಾರೆ ಪೂಜೆ. ಇದನ್ನು ಮುಡುಪನ್ನ ಕೆಳಗಡೆ ಇಟ್ಟು ಪೂಜೆ ಮಾಡಿ ಅದಾದಮೇಲೆ ನಮ್ಮ ಮನೆಯವರು ಮೇಲ್ಗಡೆ ತೆಗೆದಿಟ್ಟು ಹೋಗ್ತಾರೆ. ಅದಾದಮೇಲೆ ನಾವು ಪೂಜೆ ಮಾಡೋದು. ಪ್ರತಿ ಶನಿವಾರ ಹೀಗೆ ಮಾಡೋದು ನಾವು. ನೋಡಿ, ಫೈನಲಿ ಈ ಥರ ವಾರ ಮಾಡಿದ್ದಾರೆ. ವಾರ ಮಾಡಿ ಆದಮೇಲೆ ಅವರು ಟ್ಯಾಕ್ಟರ್ನ ಪೂಜೆ ಮಾಡಿ ಬರ್ತಾರೆ. ಮತ್ತು ಮನೆಯಿಂದ ಹೊರಗಡೆ ಒಂದು ತುಳಸಿ ಗಿಡ ಇದೆ ನಮ್ಮ ಮನೆ ಮುಂದ್ಗಡೆ, ಅದನ್ನು ಕೂಡ ನಮ್ಮ ಮನೆಯವರೇ ಪೂಜೆ ಮಾಡ್ತಾರೆ. ನಾನೇನು ಮಾಡಲ್ಲ. ಪ್ರತಿ ಶನಿವಾರ ಪೂಜೆ ಮಾಡುವಾಗ ಅವರೇ ಕೂಡ ಅದಕ್ಕೆ ನಾಮ ಎಲ್ಲ ಇಟ್ಟು ಹೂವಿಟ್ಟು ಪೂಜೆ ಮಾಡಿ ಊದುಗಡ್ಡಿ ಕೂಡ ಅಲ್ಲೇ ಸೇರಿಸ್ತಾರೆ. ಪ್ರತಿ ಶನಿವಾರ ಅವರೇ ಮಾಡೋದು, ನಾನೇನು ಮಾಡಲ್ಲ. ಅದು ಅವ್ರಿಗೆ ರೂಢಿ ಆಗಿಬಿಟ್ಟಿದೆ. ನಮ್ಮ ಮನೆಯವರು ವಾರ ಮುಗಿಸೋ ತನಕ ನಾನು ಸುಮ್ಮನೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಮೊಬೈಲ್ ನೋಡಿ ಅಲ್ಲಿ ಇಲ್ಲಿ ಕೂತು ನಿನ್ನೆ ಬಟ್ಟೆ ತೊಳೆದಿದ್ನಲ್ವ, ಆ ಬಟ್ಟೆಗಳನ್ನ ಮಡಚಿರಲಿಲ್ಲ. ಅದೊಂದು ಸ್ವಲ್ಪ ಬಟ್ಟೆಗಳಿತ್ತು, ಆ ಬಟ್ಟೆಗಳನ್ನೆಲ್ಲ ಮಡಚಿ ಇಟ್ಟೆ.
ಅಷ್ಟರಲ್ಲಿ ಅವ್ರ ವಾರ ಕೂಡ ಮುಗೀತು. ವಾರ ಮುಗಿದ್ಮೇಲೆ ಅವರಿಗೆ ತಿಂಡಿ ಹಾಕ್ಕೊಟ್ಟೆ. ತಿಂಡಿ ತಿಂದರು. ನಾನು ತಿಂಡಿ ತಿಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಟೈಮ್ ಸ್ಪೆಂಡ್ ಮಾಡಿ ಅನ್ವಿಕಾ ಬರೋ ಅಷ್ಟರಲ್ಲಿ ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ಸೊಪ್ಪಿತ್ತು ಮೊಷಪ್ ಮಾಡೋಣ ಅಂತೇಳ್ಬಿಟ್ಟು ರೆಡಿ ಮಾಡಿ ಇಟ್ಟಿದ್ದೆ. ಅಷ್ಟರಲ್ಲಿ ಅನ್ವಿಕಾ ಬರೋ ಟೈಮ್ ಆಗೋಯ್ತು, 2 ಗಂಟೆ. ಅನ್ವಿಕಾ ಕೂಡ ಬಂದಳು. ಅವಳು ಬರೋ ಅಷ್ಟರಲ್ಲಿ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಮಾಡಿರಲಿಲ್ಲ. ಸಾಂಬಾರಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ, ರೈಸ್ ಕೂಡ ಮಾಡಿರಲಿಲ್ಲ. ಅವಳು ಬಂದ ಮೇಲೆ ಸಾಂಬಾರು ಒಗ್ಗರಣೆ ಮಾಡಿ ಅನ್ನ ಕೂಡ ಮಾಡಿದೆ. ಊಟ ಮಾಡಿಸ್ಕೊಂಡು ಹೊಲ್ದ ಹತ್ರ ಹೋಗಿ ಬರೋಣ ಅಂತ ಅಂದ್ಕೊಂಡು ಮಾಡಿದೆ. ಅವಳು ಬರೋ ಅಷ್ಟರಲ್ಲಿ ಮಾಡೋಕ್ಕಾಗಿರಲಿಲ್ಲ. ಅವಳು ಬಂದಮೇಲೆ ಮಾಡಿದೆ, ಆದರೆ ಅವಳು ಊಟನೂ ಮಾಡಲಿಲ್ಲ, ಬೇಡ ಬೇಡ ಅಂತ ಅಂದಳು. ಮತ್ತು ಅವಳು ಸ್ಕೂಲಿಂದ ಬರೋ ಅಷ್ಟರಲ್ಲಿ ನಾನು ಹೊಲ್ದ ಹತ್ರ ಹೋಗಿ ಬಂದುಬಿಡೋಣ ಅಂತ ಅಂದ್ಕೊಂಡೆ, ಆದರೆ ಆಗಲೇ ಇಲ್ಲ, ಲೇಟ್ ಆಗೋಯಿತು. ಅದಕ್ಕೆ ಅವಳು ಬಂದ ಮೇಲೆ ಅವಳನ್ನು ಕರ್ಕೊಂಡು ಹೋಗ್ಬಿಟ್ಟು ಬಂದರಾಗುತ್ತೆ ಸಂಜೆ ಅಷ್ಟರಲ್ಲಿ ಅಂತ ಅಂದ್ಕೊಂಡು ವೆಯ್ಟ್ ಮಾಡಿದೆ. ಅವಳು ಬಂದಮೇಲೆ ಹೋಗೋಣ ಅಂತ ಹೇಳಿ. ಊಟ ಮಾಡು ಅಂದರೆ ಮಾಡಲಿಲ್ಲ. ಡ್ರೆಸ್ ಎಲ್ಲ ಚೇಂಜ್ ಮಾಡಿ ರೆಡಿ ಆದಳು. ಹೊಲ್ದ ಹತ್ರ ಹೋಗೋಣ ಅಂತ ಅಂದೆ. ಹ್ಞೂ ಸರಿ ಅಂದಳು. ಅಪ್ಪ ಬರ್ತಾರಾ ಅಂತ ಕೇಳಿದ್ಲು. ಅಪ್ಪನ ಜೊತೆ ಹೋಗೋದು ಅಂತ ಅಂದ್ಕೊಂಡು, ಯಾಕೆಂದರೆ ನಮ್ಮದು ಹೊಲ ತುಂಬ ದೂರ ಇದೆ. 1 ಗಂಟೆ ಅಂತೂ ಬೇಕು ನಡ್ಕೊಂಡು ಹೋಗೋದಾದರೆ. ಅದೊಂದೇ ಹತ್ರ ನಮಗೆ ಹೊಲಗಳಿರೋದು. 1 ಗಂಟೆ ಬೇಕು. ಅದಕ್ಕೆ ನಡೆಯೋದು ಅಂದರೆ ಅವಳನ್ನು ಕರ್ಕೊಂಡು ನಡೆಸ್ಕೊಂಡು ಹೋಗೋದು ಅಂದರೆ ನನಗೂ ಕೂಡ ಹಿಂಸೆನೇ. ಆದರೂ ಏನು ಮಾಡೋದು, ಮನೆ ಹತ್ರ ಬಿಟ್ಟು ಹೋದರೆ ಮಕ್ಳ ಜೊತೆ ಕಿತ್ತಾಡೋದು ಹೊಡೆದಾಡೋದು ಹಿಂಗೆಲ್ಲ ಮಾಡಿಬಿಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಬಿಟ್ಟು ಹೋಗಲ್ಲ. ಮತ್ತು ನಾನು ಮಾತ್ರ ಊಟ ಮಾಡಿದೆ, ಅವಳು ಊಟ ಮಾಡಲಿಲ್ಲ. ಬೆಳಗ್ಗೆ ಪಲಾವ್ ಮಾಡಿದ್ದೆ. ಪಲಾವ್ ಇದ್ದರೂ ಕೂಡ ನಾನು ತಿನ್ನಲ್ಲ. ಮಧ್ಯಾಹ್ನ ಟೈಮು ಬೆಳಗ್ಗೆ ಏನು ತಿಂಡಿ ಮಾಡಿರ್ತೀನೋ ಅದನ್ನು ಮಧ್ಯಾಹ್ನ ನಾನು ಯಾವತ್ತೂ ಊಟ ಮಾಡಲ್ಲ. ತುಂಬ ರೇರು ಬೆಳಗ್ಗೆ ಇದ್ದಿದ್ದ ತಿಂಡಿನೇ ಮಧ್ಯಾಹ್ನ ನಾನು ತಿನ್ನೋದು. ಒಬ್ಬಳೇ ಇದ್ದರೂ ಕೂಡ ಅನ್ನ ಸಾಂಬಾರು ಮಾಡಿಕೊಂಡೇ ಊಟ ಮಾಡ್ತೀನಿ. ಅದು ರೂಢಿ ಆಗಿಬಿಟ್ಟಿದೆ. ಇರೋ ತಿಂಡಿನೇ ತಿಂದುಬಿಟ್ರೆ ನನಗೆ ಅದೇನೋ ಇಷ್ಟನೇ ಆಗಲ್ಲ. ಅನ್ನ ಸಾಂಬಾರನ್ನೇ ಊಟ ಮಾಡಬೇಕು ಮಧ್ಯಾಹ್ನ. ಅದಕ್ಕೋಸ್ಕರ ಒಬ್ಬಳೇ ಇದ್ದರೂ ಕೂಡ ಊಟ ರೆಡಿ ಮಾಡಿಕೊಂಡೆ ನಾನು ಊಟ ಮಾಡೋದು. ಸರಿ, ನಾನು ಊಟ ಮಾಡಿಬಿಟ್ಟು ಹೊಲ್ದ ಹತ್ರ ಹೋಗೋಣ ಅಂತ ಹೊರಟ್ವಿ. ನೋಡಿ, ಇದು ನಮ್ಮದು ಊರಿಂದು ಆರ್ಚು, ದೇವಸ್ಥಾನದ್ದು. ನಾನು ನನ್ನ ಮಗಳು ನಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಹೊಲ್ದ ಹತ್ರ ಹೋಗ್ತಾ ಇದ್ದೀವಿ. ಇವಾಗ ನಮ್ಮ ಮನೆಯವ್ರು ಬರ್ತೀನಿ ನಡ್ಕೊಂಡು ಹೋಗಿರಿ ನೀವು ಅಂತ ಹೇಳಿದ್ರು. ನಾನು ಕೂಡ ಅವ್ರಿಗೆ ವೆಯ್ಟ್ ಮಾಡ್ತಾ ಕೂತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಡೆಸ್ಕೊಂಡೇ ಕರ್ಕೊಂಡು ಹೋದೆ. ನಾವು ಹೋದ್ಮೇಲೆ ಫೋನ್ ಮಾಡಿದ್ರು ನಮ್ಮ ಮನೆಯವರು, ಬಂದೇ ಎಲ್ಲಿದ್ದೀರಾ ಅಂತ. ನಾವು ಅಷ್ಟರಲ್ಲಿ ಹೊಲ್ದ ಹತ್ರ ಹೋಗ್ಬಿಟ್ಟಿದ್ವಿ ನಡ್ಕೊಂಡು. ಅವಳಿಗೋಸ್ಕರ ಅವಳದೇ ವಾಟ್ರ್ ಬಾಟ್ಲಲ್ಲಿ 1 ಬಾಟ್ಲ್ ನೀರು ಕೂಡ ಇಟ್ಕೊಂಡು ಕರ್ಕೊಂಡು ಹೋದೆ.
ಮೊದಲೆಲ್ಲ ಹೊಲ್ದ ಹತ್ರ ಬರೋದು ಅಂದರೆ ತುಂಬ ಇಷ್ಟಪಟ್ಟು ಬರ್ತಾಯಿದ್ಲು. ಬರ್ತೀನಿ ಬರ್ತೀನಿ ಅಂತೇಳಿ ಅವಳೇ ಹಠ ಮಾಡ್ತಾಯಿದ್ಲು. ನಾವು ಬೇಡ ಅಂದರೂ ಕೂಡ. ಈಗಂತೂ ಬಾ ಅಂತ ಕರೆದ್ರೂ ಬರಲ್ಲ, ಭಯ ಪಡ್ತಾಳೆ ಸ್ವಲ್ಪ. ಯಾಕೆಂದರೆ ಈಗ ಸ್ವಲ್ಪ ದಿವಸದಿಂದ ನಮ್ಮ ಹೊಲ್ದ ಹತ್ರ ಎಲ್ಲ ಚಿರತೆ ಇದೆ ಚಿರತೆ ಇದೆ ಅಂತ ಹೇಳ್ಬಿಟ್ಟು ಜನಗಳೆಲ್ಲ ತುಂಬ ಮಾತಾಡಿದರು. ಅದಕ್ಕೋಸ್ಕರ ಅವಳು ಹೆದರ್ತಾಳೆ ಇವಾಗಂತೂ ಹೊಲ್ದ ಹತ್ರ ಬರೋಕ್ಕೆ. ಅದು ನನ್ನ ಜೊತೆ ಮಾತ್ರನೇ ಬರೋದು ಅಂದರೆ ಬರೋದೇ ಇಲ್ಲ ಕಣಮ್ಮ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾಳೆ. ಅಪ್ಪನ ಜೊತೆ ಬರೋದಾದರೆ ಮಾತ್ರ ಬರ್ತಾಳೆ. ಅಪ್ಪನ ಜೊತೆ ಬಂದರೆ ಧೈರ್ಯ ಇರುತ್ತೆ ಅವಳಿಗೆ. ನೋಡಿ, ಇದು ಬೆಡ್ ಮಾಡಿಸಿರೋದು ಕಲ್ಲಂಗಡಿ ಹಾಕೋಕ್ಕೋಸ್ಕರ ಮಾಡಿಸಿದ್ದೀವಿ. ಇನ್ನೂ ಮಡ್ಚಿಂಗ್ ಪೇಪರ್ ಏನೂ ಮಾಡಿಲ್ಲ. ಕಲ್ಲಂಗಡಿ ಹಾಕ್ತೀವಿ, ಅದಕ್ಕೆ ಮಾಡಿಸಿರೋದು ಈ ಥರ ಅಂತ ಹೇಳಿ ಅನ್ವಿಕಾ ಹೊಲದೊಳಗೆ ಕುಣಿತಾ ಇದ್ಲು. ಮತ್ತು ವಿಡಿಯೋಗೆ ನೈಟು ವಾಯ್ಸ್ ಓವರ್ ಮಾಡ್ತಾಯಿದ್ದೆ. ಅನ್ವಿಕಾ ಅಷ್ಟರಲ್ಲಿ ನಿದ್ದೆ ಮಾಡಿದ್ಲು. ಮತ್ತು ಅವಳಿಗೆ ಕೆಮ್ಮಾಗಿತ್ತು, ಕೆಮ್ತಾ ಇದ್ದಾಳೆ, ಡಿಸ್ಟರ್ಬ್ ಆಗಿದೆ ವಿಡಿಯೋದಲ್ಲಿ. ಮತ್ತು ಬೆಳಗ್ಗೆ ಟೈಮು ವಾಯ್ಸ್ ಓವರ್ ಮಾಡೋಕ್ಕಂತೂ ಆಗೋದೇ ಇಲ್ಲ. ಯಾಕಂದರೆ ರೋಡ್ ಸೈಡ್ ಮನೆ, ಎನಿ ಟೈಮ್ ವೆಹಿಕಲ್ಸ್ ಓಡಾಡ್ತಾನೇ ಇರ್ತವೆ. ಮತ್ತು ಡಿಸ್ಟರ್ಬೆನ್ಸ್ ಇದೆ, ಮಕ್ಕಳು ಇದ್ದಾವೆ ಆ ಕಡೆ ಈ ಕಡೆ ಎಲ್ಲ. ಅಷ್ಟೊಂದು ಡಿಸ್ಟರ್ಬೆನ್ಸ್ ಇರುತ್ತೆ. ಮತ್ತು ಕೆಲಸ ಕೂಡ ಹೆವಿ ಇರ್ತವೆ ನನಗೆ, ಅದಕ್ಕೋಸ್ಕರ. ಮತ್ತು ನೈಟು ಕೆಲಸ ಎಲ್ಲ ಮುಗಿಸಿ ಮಕ್ಕಳು ಮಲ್ಕೊಂಡ ಮೇಲೆ ಮಾಡೋಣ ಅಂದರೆ ಆವಾಗ ನಮ್ಮ ಪಕ್ಕದ ಮನೇಲಿ ಒಂದು ನಾಯಿ ಇದೆ, ಅದು ಕೂಡ ಬೊಗಳ್ತಾನೇ ಇರುತ್ತೆ. ಮತ್ತು ನನಗೂ ಕೂಡ ಬೆಳಗ್ಗೆಯಿಂದ ಕೆಲಸ ಮಾಡಿರ್ತೀನಲ್ವ, ಮಲ್ಕೊಂಡ್ರೆ ಸಾಕು ಅನ್ನೋ ಥರ ಆಗಿಬಿಟ್ಟಿರುತ್ತೆ. ನೈಟ್ ಕೂಡ ಮಾಡೋಕ್ಕಾಗಲ್ಲ. ಅದರಲ್ಲೂ ಕೂಡ ಟೈಮ್ ಮಾಡಿಕೊಂಡು ಡಿಸ್ಟರ್ಬೆನ್ಸ್ ಇರುತ್ತೆ. ಆದರೂ ಕೂಡ ಮಾಡಲೇಬೇಕಲ್ವ, ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂದರೆ ವಾಯ್ಸ್ ಓವರ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಹೇಗೋ ಬಂದಂಗೆ ಬರಲಿ ಅಂತ ಹೇಳ್ಬಿಟ್ಟು ಮಾಡಿಬಿಡ್ತೀನಿ. ನೋಡಿ, ಮೊನ್ನೆ ಟೊಮೊಟೊ ಹಣ್ಣು ಕುಯ್ದಿದ್ವಿ ನಾವು, ಗುಣಿ ಹಣ್ಣು 28 ಬಾಕ್ಸ್ ಹಣ್ಣು ಆಗಿದ್ವು. ಕ್ರೇಟ್ಗಳು ಇನ್ನೂ ಸ್ವಲ್ಪ ಮಿಕ್ಕಿದ್ದು, ಅದನ್ನೆಲ್ಲ ಹಾಗೆ ಬಿಟ್ಟು ಹೋಗ್ಬಿಟ್ಟಿದ್ದು, ಟೈಮ್ ಆಗಿತ್ತು ಅಂತ ಹೇಳಿ ಅದನ್ನೆಲ್ಲ ಇವತ್ತು ಜೋಡಿಸ್ದೆ ಬಂದಾಗ. ನಾನು ನನ್ನ ಮಗಳು ಕೂಡ ಇಬ್ಬರೂ ಜೋಡಿಸಿದ್ವಿ. ನೋಡಿ, ಮತ್ತೆ ಹಣ್ಣಾಗಿದ್ದಾವೆ ಟೊಮೊಟೊ ಹಣ್ಣು. ನಮ್ಮದು ಈ ಸಲ ಟೊಮೊಟೊ ಏನು ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ, ಅದಕ್ಕೆ ಹಣ್ಣು ಬೇಗ ಬೇಗ ಹಣ್ಣಾಗ್ತಿದ್ದಾವೆ ಬಿಸಿಲಿಗೆ. ಮೊನ್ನೆ ಇನ್ನೂ ಹಣ್ಣು ಕುಯ್ದಿರೋದು. ನೋಡಿ, ಎಲೆ ಹಣ್ಣಾಗಿದೆ. ಮತ್ತು ಸೋಮವಾರ ಹಣ್ಣು ಕುಯ್ಯೋಕ್ಕೆ ಜನಗಳಿಗೆ ಹೇಳಿದ್ದೀನಿ, 5 ಜನಕ್ಕೆ. ಅದಕ್ಕೋಸ್ಕರನೇ ಬಂದೆ ಇವತ್ತು ಹೊಲ್ದ ಹತ್ರ. ಹಣ್ಣಾಗಿದ್ದಾವ ಹೆಂಗೆ ನೋಡೋಣ, ಹಣ್ಣು ಕುಯ್ಸೋಕ್ಕೋಸ್ಕರ. ಆಮೇಲೆ ಪೂರ್ತಿ ಹಣ್ಣಾಗೋ ತನಕ ಬಿಟ್ಬಿಟ್ರೆ ಆಮೇಲೆ ಇರೋ ರೈಟ್ ಬೇರೆ ಇಲ್ಲ, ಯಾರೋ ಅದರಲ್ಲಿ ಬೇರೆ ನಾವೇನಾದರೂ ಇದು ಮಾಡ್ಕೊಬಿಟ್ರೆ ಸಿಗೋದು ಸಿಗಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರನೇ ಬಂದೆ. ಹಣ್ಣಾಗಿದ್ದರೆ ನೋಡಿ ಆ ಜನಗೆ ಹೇಳೋಣ ಹಣ್ಣು ಕುಯ್ಯೋಕ್ಕೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರನೇ ಬಂದಿದ್ದು ನಾನು. ಹಣ್ಣಾಗಿದ್ದಾವೆ. ನಾವು ಇವತ್ತೇ ಕುಯ್ದಿದ್ರು ಆಗೋದು, ಶನಿವಾರ ಇತ್ತಲ್ವ, ನಾಳೆ ಮಾರ್ಕೆಟ್ಗೆ ಹೋಗ್ತಾ ಇದ್ದು ಹಣ್ಣು. ಕುಯ್ದಿದ್ರು ಆಗೋದು. ನಮ್ಮ ಮನೆಯವ್ರು ಏನೂ ಹೇಳಲಿಲ್ಲ, ಅದಕ್ಕೋಸ್ಕರ ಸುಮ್ಮನಾಗ್ಬಿಟ್ಟು ಅದಕ್ಕೆ ಬಂದೆ ನಾನು. ನೋಡಿದ್ದೀನಿ ಇವಾಗ ಹಣ್ಣು ಆಗಿದ್ದಾವೆ. ಸೋಮವಾರ ಕುಯ್ದರೆ ಮಂಗಳವಾರ ಮಾರ್ಕೆಟ್ಗೆ ಹೋಗೋ ಥರ ಹಣ್ಣನ್ನು ಕುಯ್ಬೇಕು. ಅದಕ್ಕೆ ಆಳಿಗೂ ಕೂಡ ಹೇಳಿದ್ದೀನಿ 5 ಜನಕ್ಕೆ. 5 ಜನ ಹಣ್ಣು ಕುಯ್ಯೋದು, ನಾನು ಹಣ್ಣು ತುಂಬ್ತೀನಿ, ನಮ್ಮ ಮನೆಯವರು ಹಣ್ಣು ಓರೋಕ್ಕೆ ಸಾಕಾಗುತ್ತೆ ಅಂತ ಹೇಳ್ಬಿಟ್ಟು 5 ಜನಕ್ಕೆ ಹೇಳಿದ್ದೀನಿ. ಎಷ್ಟು ಸಿಗ್ತಾವೋ ನೋಡಬೇಕು, ರೈಟ್ ಬೇರೆ ಇಲ್ಲ. ಮೊನ್ನೆ ಬರೀ 400 ರೂಪಾಯಿ ಬಾಕ್ಸು ಒಂದು ಕ್ರೇಟು, ಈ ರೀತಿ ಹೋಗಿದ್ದಾವೆ. 28 ಬಾಕ್ಸು ಗುಣಿ ಹಣ್ಣು ಸಿಕ್ಕಿದ್ವು. ನೋಡಿ, ಇದು ಒಂದು ಹೊಲದ್ದು ಹಣ್ಣುಗಳು. ಮತ್ತು ಈಗ ನೋಡಿ, ಇನ್ನೊಂದು ಹೊಲಕ್ಕೆ ಹೋಗ್ತಾಯಿದ್ದೀನಿ. 2 ಹೊಲಕ್ಕೆ ಹಾಕಿದ್ದೀವಿ ಟೊಮೊಟೊನ. 2 ಹೊಲದಿಂದ 8,000 ಗುಣಿ ಹಾಕಿದ್ದಿದ್ದು ನಾವು. ಮತ್ತು ಈ ಸಲ ನಾವು ಟೊಮೊಟೊನ ಜಾಸ್ತಿ ನಿಗಾ ಮಾಡಲಿಲ್ಲ, ಹಂಗಾಗಿ ಚೆನ್ನಾಗಿ ಬರಲಿಲ್ಲ ಗಿಡ ಕೂಡ. ಫಸಲು ಕೂಡ ಕಮ್ಮಿನೇ ಇದೆ ಇಳುವರಿ. ಮತ್ತು ಹೂವು ಈಚು ಏನೂ ಇಲ್ಲ. ಇವಾಗೇನು ಟೊಮೊಟೊದಲ್ಲಿ ಇದೆ ಹಣ್ಣು ಈಚು ಅಷ್ಟೇ, ಅದ್ರ ಮೇಲೆ ಮತ್ತೇನು ಹೂವು ಏನೂ ಇಲ್ಲ. ಕಾಯಿ ಬಿಡ್ತವೆ ಅನ್ನೋಕ್ಕೆ ಇರೋದನ್ನೇ ಮೇಂಟೈನ್ ಮಾಡಬೇಕು. ಅದರಲ್ಲಿ ಬೇರೆ ರೈಟ್ ಕಮ್ಮಿ ಇದೆಯಲ್ವ, ಇದ್ದಂಗೆ ಆಗಲಿ ಅಂತ ಹೇಳ್ಬಿಟ್ಟು ನಾವು ಕೂಡ ಹಂಗೆ ಸುಮ್ಮನಾಗ್ಬಿಟ್ವಿ. ನಮ್ಮ ಮನೆಯವ್ರು ಯಾಕೋ ಈ ಸಲ ಜಾಸ್ತಿ ನಿಗಾ ಮಾಡಲಿಲ್ಲ ಟೊಮೊಟೊನ, ಬಂದಂಗೆ ಬರಲಿ ಬಿಡು ಅಷ್ಟರಲ್ಲಿ ಅಂತ ಅಂದ್ಕೊಂಡು ಸುಮ್ಮನಾಗ್ಬಿಟ್ರು. ನನ್ನ ಮಗಳು ನೀರು ತಗೊಬನ್ನಿ ಅಂತ ಹೇಳಿದ್ಲಲ್ವ ಅವ್ರ ಅಪ್ಪನಿಗೆ, ಅವ್ರ ಅಪ್ಪ ನೀರು ತಗೊಂಡು ಪಾಪುಡಿ ಮತ್ತು ಜಿಲೇಬಿನ ತಗೊಬಂದಿದ್ರು. ನೋಡಿ, ಇಬ್ಬರು ಕೂತ್ಕೊಂಡು ತಿಂತಾ ಇದ್ದಾರೆ ಅಪ್ಪ ಮಗಳು. ನನ್ನನ್ನು ತಿನ್ನು ಅಂತ ಹೇಳಿದ್ರು. ನಾನು ಅವಾಗಷ್ಟೇ ಊಟ ಮಾಡ್ಕೊಂಡು ಹೋಗಿದ್ನಲ್ವ, ಹಾಗಾಗಿ ನಾನು ಬೇಡ ಅಂತ ಹೇಳಿದೆ, ನಾನು ತಿನ್ನಲಿಲ್ಲ. ಮಗಳು ಬರೀ ಜಿಲೇಬಿನ ತಿಂದಳು, ಪಾಪುಡಿನ ತಿಂದಿಲ್ಲ. ಅವರ ಅಪ್ಪ ಪಾಪುಡಿನ ತಿಂದರು. ಅವರು ಊಟ ಮಾಡಿರಲಿಲ್ಲ ಮಧ್ಯಾಹ್ನ, ಹಾಗಾಗಿ ಇಬ್ಬರು ಕೂಡ ಅದನ್ನೇ ತಿಂದ್ಕೊಂಡ್ರು. ಅದಾದಮೇಲೆ ಇನ್ನೊಂದು ಹೊಲ್ದ ಹತ್ರ ಹೋದ್ವಿ, ಅಲ್ಲಿಗೆ ಪೈಪ್ ಜೋಡಿಸ್ಬೇಕು, ಸೆಟ್ ಪೈಪ್ ಜೋಡಿಸ್ಬೇಕು ಅಂತ ಹೇಳ್ಬಿಟ್ಟು ಇನ್ನೊಂದು ಹೊಲ್ದ ಹತ್ರ ಹೋದ್ವಿ. ಅಂದರೆ
ಶುಂಠಿ ಹಾಕಿದ್ವಲ್ಲ ಅದು 2ನೇ ಹೊಲ ಚಿಕ್ಕ ಹೊಲದ ಹತ್ರ ಹೋದ್ವಿ. ಅಲ್ಲಿಗೆ ಜಟ್ಟೆಲ್ಲ ಜೋಡಿಸ್ಬೇಕಿತ್ತು ಪೈಪ್ಗಳು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋದ್ವಿ. ಪೈಪ್ಗಳನ್ನೆಲ್ಲ ಜೋಡಿಸಿದ್ರು ಅಪ್ಪ ಮಗಳು ಸೇರಿಕೊಂಡು. ನಾನು ಹೊಲದೊಳಗೆ ದಪ್ಪ ದಪ್ಪ ಕಲ್ಲುಗಳಿರ್ತಾವಲ್ಲ ಅದನ್ನೆಲ್ಲ ಆರಿಸಿ ದೂರ ಹಾಕಿದೆ. ನೋಡಿ ಅಪ್ಪ ಮಗಳು ಸೇರಿಕೊಂಡು ಪೈಪ್ನೆಲ್ಲ ಜೋಡಿಸಿದಾಳೆ. ಯಾವ ಕೆಲಸನೂ ಅವ್ರ ಅಪ್ಪಗೆ ಮಾಡೋಕ್ಕೆ ಬಿಡಲಿಲ್ಲ. ನಾನೇ ಮಾಡ್ತೀನಿ ನಾನೇ ಜೋಡಿಸ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಮಗಳು ಅವ್ರ ಅಪ್ಪಗೆ ಏನೂ ಕೆಲಸ ಮಾಡೋಕ್ಕೆ ಬಿಡಲಿಲ್ಲ. ಆ ರೀತಿ ಮಾಡಿಬಿಟ್ಲು. ನಾನೇ ಮಾಡಬೇಕು ಅಂತ ಹೇಳಿ ಓಡಾಡಿಕೊಂಡು ಇಬ್ಬರು ರೆಡಿ ಮಾಡಿದ್ರು. ಆದರೆ ನೀರೇನು ಆನ್ ಮಾಡಲಿಲ್ಲ. ಅಂದರೆ ಸಂಜೆ 2 ಲೈನ್ ಅಷ್ಟೇ ಕೊಟ್ಟಿದ್ದು. ಬೆಳಗಿನ ಜಾವ ಕರೆಂಟ್ ಇದ್ದಿದ್ದು. ಸಂಜೆ ಬೇಡ ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನಾದರು. ಆದರೆ ಪೈಪ್ ಜೋಡಿಸ್ಬಂದು ಆಟೋ ಸ್ಟಾರ್ಟ್ ಮಾಡಿದ್ವಲ್ಲ, ಬೆಳಗಿನ ಜಾವ 4 ಗಂಟೆಗೆ ಕರೆಂಟ್ ಇದ್ದಿದ್ದು. ಆವಾಗ ಆನ್ ಆಗುತ್ತೆ ಅಂತೇಳಿ ಬಂದ್ವಿ. ಊಟಕ್ಕೆ ಮಧ್ಯಾಹ್ನನೇ ಮೊಸಪ್ ಸಾಂಬಾರು ಮಾಡಿದ್ನಲ್ವ, ಸಾಂಬಾರಿತ್ತು, ಅನ್ನ ಕೂಡ ಇತ್ತು. ಅದಕ್ಕೇ ಮುದ್ದೆ ಮಾಡಿದೆ ನಮ್ಮ ಮನೆಯವರಿಗೆ. ನಾನು ನಮ್ಮ ಮನೆಯವರು ಮುದ್ದೆ ಊಟ ಮಾಡಿದ್ವಿ. ನಾನ್ವಿಕಾಗಿ ಮುದ್ದೆ ಅವಳು ಕೂಡ ಡೈಲಿ ಊಟ ಮಾಡ್ತಾಳೆ, ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು. ಆದರೆ ಇವತ್ತು ಬೇಡ ಅಂತ ಹೇಳಿದ್ಲು. ಸರಿ ಅಂದ್ಬಿಟ್ಟು ನಾನು ಅವರು ಮುದ್ದೆ ಊಟ ಮಾಡಿದ್ವಿ. ನಾನು ಅನ್ವಿಕಾ ಊಟಕ್ಕೆ ಕೂತಿದ್ವಿ. ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಬಂದರು. ಅವರು ಸೈಡ್ಸ್ಗೆ ಅಂತ ಹೇಳ್ಬಿಟ್ಟು ಬೋಂಡ ಮತ್ತು ಬಜ್ಜಿನ ತಂದಿದ್ದರು. ನಾನು ಕೂಡ ಮೊಸಪ್ಗೆ ಹಪ್ಳನ ಎಣ್ಣೆಗೆ ಹಾಕಿದ್ದೆ, ಅನ್ವಿಕಾಗೆ ಬೋಟಿನ ಎಣ್ಣೆಗೆ ಹಾಕ್ಕೊಟ್ಟಿದ್ದೆ. ಅಷ್ಟರಲ್ಲಿ ಅವರು ಕೂಡ ಬಂದರು. ಆಮೇಲೆ ಅವ್ರಿಗೂ ಊಟಕ್ಕೆ ಇಟ್ಬಿಟ್ಟು ಕೂತ್ಕೊಂಡು ಊಟ ಮಾಡಿದ್ವಿ ಇಬ್ಬರೂ. ಊಟ ಮಾಡಿ ಆದಮೇಲೆ ಇಬ್ಬರು ಕೂಡ ವಾಕ್ ಹೋಗಿ ಬಂದರು ಒಂದು ರೌಂಡು, ಅನ್ವಿಕಾ ಮತ್ತು ಅವರಪ್ಪ. ಇದಾಗಿತ್ತು ಇವತ್ತಿನ ಫುಲ್ ಡೇ ವಿಡಿಯೋದಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಇರುತ್ತೆ. ವಾಯ್ಸ್ ಕೂಡ ಕ್ಲಿಯರಾಗಿ ಬಂದಿರಲ್ಲ, ದಯವಿಟ್ಟು ಕ್ಷಮಿಸಿಬಿಡಿ. ವಿಡಿಯೋನ ನೋಡ್ತಾ ಇರೋರು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಇದಾಗಿತ್ತು ಇವತ್ತಿನ ಫುಲ್ ಡೇ ವಿಡಿಯೋ. ಲೆಂತಿ ವಿಡಿಯೋ ಆದರೂ ಕೂಡ ಎಲ್ಲೂ ಸ್ಕಿಪ್ ಮಾಡ್ದೇನೆ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ಕೂಡ. ಥ್ಯಾಂಕ್ ಯು. ಗುಡ್ ನೈಟ್ ಎಲ್ರಿಗೂ.